ಸುಜಾತಾ ಭಟ್ ಅವರ ಸಹೋದರ ನಮಗೆ ಮಾತಿಗೆ ಸಿಕ್ಕಿದ್ದಾರೆ ಆರ್ ಕನ್ನಡಕ್ಕೆ. ಅವರನ್ನೇ ಕೇಳುವ. ಸರ್, ಸುಜಾತಾ ಭಟ್ಟ, ಸುಜಾತಾ ಉಪಾಧ್ಯಾಯನ ಯಾರವರು ಅಂತ? ಅವ್ರು ಸುಜಾತ ಉಪಾಧ್ಯ, ಸುಜಾತ ಭಟ್ ಅಲ್ಲ, ಸುಜಾತ ಉಪಾಧ್ಯ. ಅವರು ನಮ್ಮ ಅಕ್ಕ. ಪರಿಕದಲ್ಲಿ ಇದ್ದರು. ಪರಿಕದಿಂದ 8ನೇ ಕ್ಲಾಸಲ್ಲಿ ಕಲಿತು 8ನೇ ಕ್ಲಾಸ್ ತನಕ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ರೀತಿಯಲ್ಲಿ ಇದ್ಲು. 8ರಿಂದ 9ರೊಳಗೆ ಅದು ಎಂತೆಂಥದ್ದು ಆಯಿತು ಅಂತೇಳಿ ಗೊತ್ತಿಲ್ಲ. 8ರಿಂದ 10ನೇ ಕ್ಲಾಸ್ ತನಕ ಅಂತೂ ಒಂದು ಸರ್ತಿ ಎಂಥದ್ದು ಇದು ಮಾಡ್ಕೊಂಡ್ಬಂದು ಅಬಾರ್ಷನ್ ಮಾಡಿಸಿತ್ತು. 6 ತಿಂಗಳಿಂದ 7 ತಿಂಗಳಿಂದ ಮಗುವನ್ನು ಅಬಾರ್ಷನ್ ಮಾಡಿಸಿ ನಾವು ತೆಗೆದು ಬಿಟ್ಟಿದ್ವಿ. ಯಾಕಂದರೆ ಆ ಮಗು ಜೀವ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ತೆಗೆದು ಮನೆಯಲ್ಲಿ ಕೂರಿಸಿದ್ದೀವಿ. ಮನೆಯಲ್ಲಿ ಕೂರಿಸಿಟ್ಟಿದ್ರು. ಮತ್ತೆ ನಮ್ಮ ಅಪ್ಪ ಪುನಃ ಅವಳನ್ನು ಪಾಲಿಸಿ ಹೊಡೆದು ಕಳಿಸಿದ್ರು. ಅವಳು ಓಡಿ ಹೋದ್ಮೇಲೆ ನಮಗೆ ವಿಷಯ ಗೊತ್ತಿಲ್ಲ. ನಾವು ಅದರ ಬಗ್ಗೆ ಚರ್ಚೆಯಲ್ಲೂ ಇಲ್ಲ, ಅದರ ಬಗ್ಗೆ ಇದರಲ್ಲೂ ಇಲ್ಲ. ಅದರ ಮೇಲೆ ನೆಕ್ಸ್ಟು ಯಾವತ್ತೋ ಒಂದು ದಿವಸ ಹೆಬ್ರಿಯಲ್ಲಿ ಎಂಥದ್ದು ಗಲಾಟೆ ಆಯಿತು, ಹಾಗಾಯಿತು ಅಂತೇಳಿ ಅವಳನ್ನು ಕರ್ಕೊಂಬಂದು ರಿಮಾಂಡ್ ಹೋಮಿಗೆ ಹಾಕಿದರು. ರಿಮಾಂಡ್ ಹೋಮಲ್ಲಿ ಒಂದು ಎಷ್ಟು ದಿವಸ ಇದ್ಲು ನನಗೆ ಕರೆಕ್ಟ್ ಗೊತ್ತಿಲ್ಲ. ಮತ್ತು ಅಲ್ಲಿಂದಲೂ ಓಡಿ ಹೋದ್ಲು ಅಂತೇಳಿ ಗೊತ್ತಾಯಿತು. ಅಲ್ಲಿಂದ ಹೋದವಳು ಯಾವತ್ತೋ ಒಂದು ದಿವಸ ರಿಪ್ಪನ್ಪೇಟೆಯಿಂದ ಬಂದು ನಮ್ಮ ಹತ್ರ ಬಂದು, ನಾನು ರಿಪ್ಪನ್ಪೇಟೆಯಲ್ಲಿ ಇದ್ದೀನಿ, ಹಾಗಿದ್ದೀನಿ, ಹೀಗಿದ್ದೀನಿ. ಹೌದಾ, ಚೆನ್ನಾಗಿರು, ಇದಿರು, ನಮ್ಮ ಮನೆಗೆ ಬರಬೇಡ, ನಮ್ಮದು ಮರ್ಯಾದೆ ಎಲ್ಲ ಹೋಗುತ್ತೆ, ನೀನು ಅಲ್ಲೇ ಇರು ಅಂತೇಳಿ ಹೇಳಿತ್ತು. ನಾವು ಬಿಟ್ಟಿದ್ದೀವಿ. ನಮ್ಮ ಅಕ್ಕಂದರಾಗಲಿ ಅಣ್ಣಂದರಾಗಲಿ ಯಾರೇ ಆಗಲಿ ನಾವು ಅವಳನ್ನು ಸೇರಿಸ್ತಾ ಇರಲಿಲ್ಲ. ಮತ್ತು ಅದರ ಮೇಲೆ ಒಂದು ದಿವಸ ಬೆಂಗಳೂರಿಂದ ಬೆಂಗಳೂರಿಂದಲೂ ಕಾರಲ್ಲೇ ಬಂದಾಳೆ. ರಿಪ್ಪನ್ಪೇಟೆಯಲ್ಲೂ ಕಾರಲ್ಲೇ ಬಂದಾಳೆ. ಯಾರೋ ಡ್ರೈವರ್ನ ಹಿಡ್ಕೊಂಡು ಇದು ನನ್ನ ಗಂಡನ ಕಾರು ಅಂತ ಹೇಳಿದಾಳೆ. ಅದು ಹೌದಾ, ಸತ್ಯ, ಸುಳ್ಳ ನಾವು ನೋಡಲಿಕ್ಕೆ ಹೋಗಲಿಲ್ಲ, ನಮಗೆ ಅಗತ್ಯನಿಲ್ಲ. ಬಂದು ಹೀಗೆ ಅಲ್ಲಿ ನನಗೆ 40,000 ರೂಪಾಯಿ ಇದು ಸಿಗ್ತದೆ ಅಂತ ಹೇಳಿದ್ಲು. ಹೋದ ವರ್ಷ ರಾಮನವಮಿ ಉತ್ಸವಕ್ಕೂ ಬಂದಿದ್ಲು. ನಮ್ಮ ಮನೆಯಲ್ಲಿ ಒಂದು ದಿವಸ ಇದ್ಲು. ಆಮೇಲೆ ಮರುದಿನ ಎದ್ಕೊಂಡು ಹೋಗಿದ್ದೀವಿ. ಆವಾಗ ಸುಮ್ಮನೆ ಎಂಥದ್ದು ಕೇಳಿದ್ರೆ ಜ್ಯೂಸ್ ಮಾಡ್ತಾಯಿದ್ದೀನಿ, ನನಗೆ ತಿಂಗಳಿಗೆ 40,000 ರೂಪಾಯಿ ಇದು ಸಿಗ್ತದೆ ಹಾಗೆ ಅಂತೇಳಿ ಹೇಳಿದ್ಲು. ಹಾಗಾದರೆ ನನಗೊಂದು 5,000 ರೂಪಾಯಿ ಕೊಡು ಅಂತೇಳಿ ಹೇಳಿದ್ದೀನಿ. ಅದಕ್ಕೆ ಅವಳು ಅಕೌಂಟ್ ನಂಬರ್ ಕೇಳಿದ್ರು. ನಾನು ಅಕೌಂಟ್ ನಂಬರ್ ಕೊಡೋದಿಲ್ಲ, ಕ್ಯಾಶ್ ಕೊಡು ಅಂತ ಹೇಳಿದೆ. ಕಡೆಗೆ ನಂಗೆ ಬೇಡ ಮಾರುತ್ತೇನೆ, ನಿನ್ನ ದುಡ್ಡು ಬೇಡ, ನನಗೆ ಬೇಕಾದಷ್ಟು ಉತ್ಪತ್ತಿ ಉಂಟು, ನಾನು ಸುಮ್ಮನೆ ತಮಾಷೆಗೆ ಕೇಳಿದ್ದು ಅಂತೇಳಿ ಬಿಟ್ಟುಬಿಟ್ಟೆ. ಅವರು ಅನನ್ಯ ಭಟ್ ನನಗೆ ಮಗಳಿದ್ಲು ಅನ್ನುವಂಥದ್ದನ್ನು ಹೇಳ್ತಾರೆ. ಇಷ್ಟು ಸತಿ ಬಂದಾಗ್ಲೂ ಎಲ್ಲಾದರೂ ನಿಮಗೆ ಆ ಬಗ್ಗೆ ಗೊತ್ತಾ? ಸರ್, ಅವಳು ಮಗಳಿದ್ದಾಳೆ ಅಂತೇಳಿ ಇವತ್ತಿನ ತನಕ ಸಹ ನಮ್ಮ ಹತ್ರ ಹೇಳಿಲ್ಲ. ಮೊನ್ನೆ ಹೋದ ವರ್ಷ ಬರುವ ತನಕ ಸಹ ನಮ್ಮ ಹತ್ರ ಮಗಳಿದ್ದಾಳೆ ಅಂತೇಳಿ ಹೇಳಿಲ್ಲ. ಇತ್ತು ಮಗಳು ಹುಟ್ಟಿದ್ದಾಳೆ ಅಂತೇಳಿ ಹೇಳಿಲ್ಲ. ಮಗಳು MBBS ಕಲ್ತಿದ್ದಾಳೆ ಅಂತ ಹೇಳಿಲ್ಲ. ಹೀಗೆ ಟಿ ವಿಯಲ್ಲಿ ಬಂದದ್ದೇ ಗೊತ್ತು. ಬಟ್ ಅವಳಿಗೆ ಆ ಮಗಳು ಹುಟ್ಟಬೇಕಾದ್ರೆ 1966-65ರಲ್ಲೇ ಹುಟ್ಟಬೇಕು MBBS ಕಲಿಬೇಕಂತಾದರೆ. ಇವಳು 1984ರಲ್ಲಿ 10th ಕ್ಲಾಸ್ ಕಲ್ತದ್ದು. ಆವಾಗ ಹೇಗೆ ಮಗು ಆಗ್ತದೆ ಅಂದರೆ 1965ರಲ್ಲಿ ಅವಳಿಗೆ ಮಗು ಹುಟ್ಟಿದರೆ 2003ಕ್ಕೆ MBBS ಕಲಿಬೋದು. ಇಲ್ಲಾದರೆ ಹೇಗೆ ಸಾಧ್ಯ? ಅವರಿಗೆ ಮದುವೆ ಆಗಿತ್ತ? ಇಂಥದೇ ಸರ್, ನಾವು ಮದುವೆ ಮಾಡಿಯೇ ಕೊಡಲಿಲ್ಲ. ಯಾರನ್ನು ಇಟ್ಕೊಂಡಿದ್ದಾಳೆ ನಮಗೆ ಗೊತ್ತಿಲ್ಲ, ಬಟ್ ನಾವು ಮದುವೆ ಮಾಡಿ ಕೊಡಲಿಲ್ಲ. ಅವ್ರು ಯಾರು ಅನಿಲ್ ಭಟ್ ಅಂತ ಹೇಳ್ತಾರೆ, ಇನ್ಯಾರು? ಸರ್, ಅನಿಲ್ ಭಟ್ಟನು ಇಲ್ಲ, ಯಾರು ಭಟ್ಟ ಗೊತ್ತಿಲ್ಲ. ಅದೆಲ್ಲ ಇಲ್ಲೋ ಅದೆಲ್ಲ ಗೊತ್ತಿಲ್ಲ ನಮಗೆ. ಯಾಕಂದರೆ ನಮಗೆ ಗೊತ್ತಿದ್ದನ್ನು ನಾವು ಹೇಳಬೇಕು, ನಮಗೆ ಗೊತ್ತಿಲ್ಲ ಅದರ ವಿಷಯ ಅಂತ ಹೇಳಿ. ಸರ್, ಈಗ ಪರೀಕದ ಜಾಗ ನಮಗೆ ಅನ್ಯಾಯವಾಗಿದೆ ಧರ್ಮಸ್ಥಳದಿಂದ ಕೂಡ ಒಂದು ಮಾತಿದೆ. ಸರ್, ಪರೀಕದ ಜಾಗದ ವಿಷಯದಲ್ಲಿ ಏನಿಲ್ಲ ಸರ್. ನಮ್ಮ ಚಿಕ್ಕಪ್ಪ, ನಮ್ಮ ಅಪ್ಪನ ಇದ್ದದ್ದು ನಾವು ಇದ್ದೀವಿ, ಎಲ್ಲ ಇದ್ದದ್ದು ಹೌದು. ನಮ್ಮ ಚಿಕ್ಕಪ್ಪ ಬಂದರೆ ಅದು ಏನೇನೋ ಎಲ್ಲ ಗೊಂದಲ ಎಲ್ಲ ಆಯಿತು. ನಮ್ಮ ಚಿಕ್ಕಪ್ಪ ಬಂದರು, ಅದನ್ನು ತೆಗೆದು ಕೊಟ್ಟರು ಧರ್ಮಸ್ಥಳಕ್ಕೆ. ಬಟ್ ಅದರಲ್ಲಿ ಅವರು ದಾಳವಾಗಿ ಕೊಟ್ಟರು, ದುಡ್ಡು ತಗೊಂಡ್ರು, ಅದು ನಮಗೆ ಗೊತ್ತಿಲ್ಲ. ಅದು ಅವರಿಗೂ ವೀರೇಂದ್ರ ಗಟ್ರಿಗೂ ಅವರಿಗೆ ಗೊತ್ತು, ನಮಗೆ ಗೊತ್ತಿಲ್ಲ. ನಮಗಂತೂ ತೋಳ್ಪಡ್ತಾರಿಂದ 1.5 ಲಕ್ಷ ರೂಪಾಯಿ ಬಂದಿದೆ. ಅದರಲ್ಲಿ 1.5 ಗೊತ್ತಿಲ್ಲ, ಅಂತೂ ಬಂದು ನಾವು ಇಲ್ಲಿ ಮನೆ ಕಟ್ಕೊಂಡು ಇದ್ದೀವಿ ಅಷ್ಟೇ. ಈಗ ನಿಮ್ಮನ್ನೇನಾದರೂ SIT ಅವರು ಕರೆದ್ರೆ ನೀವು ಹೋಗೋಕೆ ರೆಡಿ ಇದ್ದೀರಾ? ನಾನು ರೆಡಿ ಇದ್ದೀನಿ ಸರ್, ಬರ್ತೀನಿ, ತೊಂದರೆ ಇಲ್ಲ. ಎಲ್ಲವನ್ನ ಸತ್ಯವಾಗಿ ಹೇಳ್ತೀನಿ, ನನಗೆ ಗೊತ್ತಿದ್ದದನ್ನು ಹೇಳ್ತೀನಿ. ಅಲ್ಲ, ಈಗ ಸುಜಾತಾ ಭಟ್ ಅವರು ಈ ರೀತಿ ಮಾಡೋದಕ್ಕೆ ಏನಾದರೂ ಕಾರಣ ಉಂಟಾ ಸರ್? ಅದು ನಮಗೆ ಗೊತ್ತಿಲ್ಲ ಸರ್. ಅವಳು ಹಾಗೆ ಯಾಕೆ ಮಾಡ್ತಿದ್ದಾಳೆ ಅಂತೇಳಿಯೂ ಗೊತ್ತಿಲ್ಲ. ಯಾಕೆ ಈ ಥರ ಪಬ್ಲಿಕ್ ಮಾಡಿ ನಮ್ಮ ಮಾನ ಮರ್ಯಾದೆ ಎಲ್ಲ ತೆಗೆದ್ಲು ಅಂತೇಳಿ ಗೊತ್ತಿಲ್ಲ. ಹಾಗೆ ಅವಳಿಗೆ ಒಳ್ಳೆ ಜೀವನ ಮಾಡ್ಕೊಂಡು ಎಲ್ಲೋ ಇರ್ಬೋದಿತ್ತು. ನಾವೆಲ್ಲ ಬಿಟ್ಟಿದ್ದೀವಿ. ಯಾರೇ ನಾವು ಅವರಿಗೆ ಒಂದು ಟಾರ್ಚರ್ ಆಗಲಿ, ಹೀಗೆ ಮಾಡಿದ್ವಿ ಹಾಗೆ ಮಾಡಿದ್ವಿ ಅಂತೇಳಿ ಫೋನ್ ಮಾಡೋದಾಗಲಿ, ನಮ್ಮ ಹತ್ರ ಫೋನ್ ನಂಬರು ಇಲ್ಲ, ಇದು ಇಲ್ಲ. ನಾವು ಇಷ್ಟು ಸರ್ತಿ ಬಂದಾಗಲೂ ಅವಳ ಹತ್ರ ಒಂದೇ ಒಂದು ಫೋನ್ ನಂಬರ್ ನಾವು ತಗೊಳ್ಳಿಲ್ಲ ಎಲ್ಲಿದ್ದು. ಅವಳು ಹೇಳಿದ್ದು ಗೊತ್ತು, ನಾವು ನೋಡಿದ್ದು ಗೊತ್ತು ಅಷ್ಟೇ. ನಾವೇನು ಅವಳನ್ನು ನೋಡಲಿಕ್ಕೆ ಹೋಗಲಿಲ್ಲ ಸರ್. ಅಂದರೆ SIT ತನಿಖೆಗೆ ಕರೆದ್ರೆ ನೀವು ಹೋಗೋಕೆ ರೆಡಿ ಇದ್ದೀವಿ. ಇಲ್ಲಿ ತನಕ ಸುಜಾತಾ ಭಟ್ ಅವರು ಇರಲಿಲ್ಲ. 9ನೇ ಕ್ಲಾಸ್ ನಂತರದಿಂದ ಅವರು ಊರು ಬಿಟ್ಟು ಹೋಗಿದ್ರು. ಆದರೆ ಈಗ ಈ ರೀತಿ ಯಾಕೆ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. SIT ಅವರು ನಮ್ಮನ್ನು ಕರೆದ್ರೆ ನಾವು ಹೋಗೋದಕ್ಕೆ ಸಿದ್ಧ ಅನ್ನುವಂಥ ಮಾತನ್ನು ಸಹೋದರ ಹೇಳ್ತಿರುವಂಥದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಸುಜಾತಾ ಭಟ್ ಅವರ ಸಹೋದರ ನಮಗೆ ಮಾತಿಗೆ ಸಿಕ್ಕಿದ್ದಾರೆ ಆರ್ ಕನ್ನಡಕ್ಕೆ. ಅವರನ್ನೇ ಕೇಳುವ. ಸರ್,
ಸುಜಾತ ಭಟ್ಟ, ಸುಜಾತ ಉಪಾಧ್ಯಾಯನ ಯಾರವರು ಅಂತ? ಅವ್ರು ಸುಜಾತ ಉಪಾಧ್ಯ, ಸುಜಾತ ಭಟ್ ಅಲ್ಲ, ಸುಜಾತ ಉಪಾಧ್ಯ. ಅವರು ನಮ್ಮ ಅಕ್ಕ. ಪರಿಕದಲ್ಲಿ ಇದ್ದರು. ಪರಿಕದಿಂದ 8ನೇ ಕ್ಲಾಸಲ್ಲಿ ಕಲಿತು 8ನೇ ಕ್ಲಾಸ್ ತನಕ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ರೀತಿಯಲ್ಲಿ ಇದ್ಲು. 8ರಿಂದ 9ರೊಳಗೆ ಅದು ಎಂತೆಂಥದ್ದು ಆಯಿತು ಅಂತೇಳಿ ಗೊತ್ತಿಲ್ಲ. 8ರಿಂದ 10ನೇ ಕ್ಲಾಸ್ ತನಕ ಅಂತೂ ಒಂದು ಸರ್ತಿ ಎಂಥದ್ದು ಇದು ಮಾಡ್ಕೊಂಡ್ಬಂದು ಅಬಾರ್ಷನ್ ಮಾಡಿಸಿತ್ತು. 6 ತಿಂಗಳಿಂದ 7 ತಿಂಗಳಿಂದ ಮಗುವನ್ನು ಅಬಾರ್ಷನ್ ಮಾಡಿಸಿ ನಾವು ತೆಗೆದು ಬಿಟ್ಟಿದ್ವಿ. ಯಾಕಂದರೆ ಆ ಮಗು ಜೀವ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ತೆಗೆದು ಮನೆಯಲ್ಲಿ ಕೂರಿಸಿದ್ದೀವಿ. ಮನೆಯಲ್ಲಿ ಕೂರಿಸಿಟ್ಟಿದ್ರು. ಮತ್ತೆ ನಮ್ಮ ಅಪ್ಪ ಪುನಃ ಅವಳನ್ನು ಪಾಲಿಸ್ ಹೊಡೆದು ಕಳಿಸಿದ್ರು. ಅವಳು ಓಡಿ ಹೋದ್ಮೇಲೆ ನಮಗೆ ವಿಷಯ ಗೊತ್ತಿಲ್ಲ. ನಾವು ಅದರ ಬಗ್ಗೆ ಚರ್ಚೆಯಲ್ಲೂ ಇಲ್ಲ, ಅದರ ಬಗ್ಗೆ ಇದರಲ್ಲೂ ಇಲ್ಲ. ಅದರ ಮೇಲೆ ನೆಕ್ಸ್ಟು ಯಾವತ್ತೋ ಒಂದು ದಿವಸ ಹೆಬ್ರಿಯಲ್ಲಿ ಎಂಥದ್ದು ಗಲಾಟೆ ಆಯಿತು, ಹಾಗಾಯಿತು ಅಂತೇಳಿ ಅವಳನ್ನು ಕರ್ಕೊಂಬಂದು ರಿಮಾಂಡ್ ಹೋಮಿಗೆ ಹಾಕಿದರು. ರಿಮಾಂಡ್ ಹೋಮಲ್ಲಿ ಒಂದು ಎಷ್ಟು ದಿವಸ ಇದ್ಲು ನನಗೆ ಕರೆಕ್ಟ್ ಗೊತ್ತಿಲ್ಲ. ಮತ್ತು ಅಲ್ಲಿಂದಲೂ ಓಡಿ ಹೋದ್ಲು ಅಂತೇಳಿ ಗೊತ್ತಾಯಿತು. ಅಲ್ಲಿಂದ ಹೋದವಳು ಯಾವತ್ತೋ ಒಂದು ದಿವಸ ರಿಪ್ಪನ್ಪೇಟೆಯಿಂದ ಬಂದು ನಮ್ಮ ಹತ್ರ ಬಂದು, ನಾನು ರಿಪ್ಪನ್ಪೇಟೆಯಲ್ಲಿ ಇದ್ದೀನಿ, ಹಾಗಿದ್ದೀನಿ, ಹೀಗಿದ್ದೀನಿ ಅಂದ್ಲು. ಹೌದಾ, ಚೆನ್ನಾಗಿರು, ಇದಿರು, ನಮ್ಮ ಮನೆಗೆ ಬರಬೇಡ, ನಮ್ಮದು ಮರ್ಯಾದೆ ಎಲ್ಲ ಹೋಗುತ್ತೆ, ನೀನು ಅಲ್ಲೇ ಇರು ಅಂತೇಳಿ ಹೇಳಿತ್ತು. ನಾವು ಬಿಟ್ಟಿದ್ದೀವಿ. ನಮ್ಮ ಅಕ್ಕಂದರಾಗಲಿ ಅಣ್ಣಂದರಾಗಲಿ ಯಾರೇ ಆಗಲಿ ನಾವು ಅವಳನ್ನು ಸೇರಿಸ್ತಾ ಇರಲಿಲ್ಲ. ಮತ್ತು ಅದರ ಮೇಲೆ ಒಂದು ದಿವಸ ಬೆಂಗಳೂರಿಂದ ಬಂದು, ಬೆಂಗಳೂರಿಂದಲೂ ಕಾರಲ್ಲೇ ಬಂದಾಳೆ, ರಿಪ್ಪನ್ಪೇಟೆಯಲ್ಲೂ ಕಾರಲ್ಲೇ ಬಂದಾಳೆ. ಯಾರೋ ಡ್ರೈವರ್ನ ಹಿಡ್ಕೊಂಡು ಇದು ನನ್ನ ಗಂಡನ ಕಾರು ಅಂತ ಹೇಳಿದಾಳೆ. ಅದು ಹೌದಾ, ಸತ್ಯ, ಸುಳ್ಳ ನಾವು ನೋಡಲಿಕ್ಕೆ ಹೋಗಲಿಲ್ಲ, ನಮಗೆ ಅಗತ್ಯನಿಲ್ಲ. ಬಂದು ಹೀಗೆ ಅಲ್ಲಿ ನನಗೆ 40,000 ರೂಪಾಯಿ ಇದು ಸಿಗ್ತದೆ ಅಂತ ಹೇಳಿದ್ಲು. ಹೋದ ವರ್ಷ ರಾಮನವಮಿ ಉತ್ಸವಕ್ಕೂ ಬಂದಿದ್ಲು. ನಮ್ಮ ಮನೆಯಲ್ಲಿ ಒಂದು ದಿವಸ ಇದ್ಲು. ಆಮೇಲೆ ಮರುದಿನ ಎದ್ಕೊಂಡು ಹೋಗಿದ್ದೀವಿ. ಆವಾಗ ಸುಮ್ಮನೆ ಎಂಥದ್ದು ಕೇಳಿದ್ರೆ ಜ್ಯೂಸ್ ಮಾಡ್ತಾಯಿದ್ದೀನಿ, ನನಗೆ ತಿಂಗಳಿಗೆ 40,000 ರೂಪಾಯಿ ಇದು ಸಿಗ್ತದೆ ಹಾಗೆ ಅಂತೇಳಿ ಹೇಳಿದ್ಲು. ಹಾಗಾದರೆ ನನಗೊಂದು 5,000 ರೂಪಾಯಿ ಕೊಡು ಅಂತೇಳಿ ಹೇಳಿದ್ದೀನಿ. ಅದಕ್ಕೆ ಅವಳು ಅಕೌಂಟ್ ನಂಬರ್ ಕೇಳಿದ್ರು. ನಾನು ಅಕೌಂಟ್ ನಂಬರ್ ಕೊಡೋದಿಲ್ಲ, ಕ್ಯಾಶ್ ಕೊಡು ಅಂತ ಹೇಳಿದೆ. ಕಡೆಗೆ ನಂಗೆ ಬೇಡ ಮಾರುತ್ತೇನೆ, ನಿನ್ನ ದುಡ್ಡು ಬೇಡ, ನನಗೆ ಬೇಕಾದಷ್ಟು ಉತ್ಪತ್ತಿ ಉಂಟು, ನಾನು ಸುಮ್ಮನೆ ತಮಾಷೆಗೆ ಕೇಳಿದ್ದು ಅಂತೇಳಿ ಬಿಟ್ಟುಬಿಟ್ಟೆ. ಅವರು ಅನನ್ಯ ಭಟ್ ನನಗೆ ಮಗಳಿದ್ಲು ಅನ್ನುವಂಥದ್ದನ್ನು ಹೇಳ್ತಾರೆ. ಇಷ್ಟು ಸತಿ ಬಂದಾಗ್ಲೂ ಎಲ್ಲಾದರೂ ನಿಮಗೆ ಆ ಬಗ್ಗೆ ಗೊತ್ತಾ? ಸರ್, ಅವಳು ಮಗಳಿದ್ದಾಳೆ ಅಂತೇಳಿ ಇವತ್ತಿನ ತನಕ ಸಹ ನಮ್ಮ ಹತ್ರ ಹೇಳಿಲ್ಲ. ಮೊನ್ನೆ ಹೋದ ವರ್ಷ ಬರುವ ತನಕ ಸಹ ನಮ್ಮ ಹತ್ರ ಮಗಳಿದ್ದಾಳೆ ಅಂತೇಳಿ ಹೇಳಿಲ್ಲ. ಇತ್ತು ಮಗಳು ಹುಟ್ಟಿದ್ದಾಳೆ ಅಂತೇಳಿ ಹೇಳಿಲ್ಲ. ಮಗಳು MBBS ಕಲ್ತಿದ್ದಾಳೆ ಅಂತ ಹೇಳಿಲ್ಲ. ಹೀಗೆ ಟಿ ವಿಯಲ್ಲಿ ಬಂದದ್ದೇ ಗೊತ್ತು. ಬಟ್ ಅವಳಿಗೆ ಆ ಮಗಳು ಹುಟ್ಟಬೇಕಾದ್ರೆ 1966-65ರಲ್ಲೇ ಹುಟ್ಟಬೇಕು MBBS ಕಲಿಬೇಕಂತಾದರೆ. ಇವಳು 1984ರಲ್ಲಿ 10th ಕ್ಲಾಸ್ ಕಲ್ತದ್ದು. ಆವಾಗ ಹೇಗೆ ಮಗು ಆಗ್ತದೆ ಅಂದರೆ 1965ರಲ್ಲಿ ಅವಳಿಗೆ ಮಗು ಹುಟ್ಟಿದರೆ 2003ಕ್ಕೆ MBBS ಕಲಿಬೋದು. ಇಲ್ಲಾದರೆ ಹೇಗೆ ಸಾಧ್ಯ? ಅವರಿಗೆ ಮದುವೆ ಆಗಿತ್ತ? ಇಂಥದೇ ಸರ್, ನಾವು ಮದುವೆ ಮಾಡಿಯೇ ಕೊಡಲಿಲ್ಲ. ಯಾರನ್ನು ಇಟ್ಕೊಂಡಿದ್ದಾಳೆ ನಮಗೆ ಗೊತ್ತಿಲ್ಲ, ಬಟ್ ನಾವು ಮದುವೆ ಮಾಡಿ ಕೊಡಲಿಲ್ಲ. ಅವ್ರು ಯಾರು ಅನಿಲ್ ಭಟ್ ಅಂತ ಹೇಳ್ತಾರೆ, ಇನ್ಯಾರು? ಸರ್, ಅನಿಲ್ ಭಟ್ಟನು ಇಲ್ಲ, ಯಾರು ಭಟ್ಟ ಗೊತ್ತಿಲ್ಲ. ಅದೆಲ್ಲ ಇಲ್ಲೋ ಅದೆಲ್ಲ ಗೊತ್ತಿಲ್ಲ ನಮಗೆ. ಯಾಕಂದ್ರೆ ನಮಗೆ ಗೊತ್ತಿದ್ದನ್ನು ನಾವು ಹೇಳಬೇಕು, ನಮಗೆ ಗೊತ್ತಿಲ್ಲ ಅದರ ವಿಷಯ ಅಂತ ಹೇಳಿ. ಸರ್, ಈಗ ಪರೀಕದ ಜಾಗ ನಮಗೆ ಅನ್ಯಾಯವಾಗಿದೆ ಧರ್ಮಸ್ಥಳದಿಂದ ಕೂಡ ಒಂದು ಮಾತಿದೆ. ಸರ್, ಪರೀಕದ ಜಾಗದ ವಿಷಯದಲ್ಲಿ ಏನಿಲ್ಲ ಸರ್. ನಮ್ಮ ಚಿಕ್ಕಪ್ಪ, ನಮ್ಮ ಅಪ್ಪನ ಇದ್ದದ್ದು ನಾವು ಇದ್ದೀವಿ, ಎಲ್ಲ ಇದ್ದದ್ದು ಹೌದು. ನಮ್ಮ ಚಿಕ್ಕಪ್ಪ ಬಂದರೆ ಅದು ಏನೇನೋ ಎಲ್ಲ ಗೊಂದಲ ಎಲ್ಲ ಆಯಿತು. ನಮ್ಮ ಚಿಕ್ಕಪ್ಪ ಬಂದರು, ಅದನ್ನು ತೆಗೆದು ಕೊಟ್ಟರು ಧರ್ಮಸ್ಥಳಕ್ಕೆ. ಬಟ್ ಅದರಲ್ಲಿ ಅವರು ದಾಳವಾಗಿ ಕೊಟ್ಟರು, ದುಡ್ಡು ತಗೊಂಡ್ರು, ಅದು ನಮಗೆ ಗೊತ್ತಿಲ್ಲ. ಅದು ಅವರಿಗೂ ವೀರೇಂದ್ರ ಗಟ್ರಿಗೂ ಅವರಿಗೆ ಗೊತ್ತು, ನಮಗೆ ಗೊತ್ತಿಲ್ಲ. ನಮಗಂತೂ ತೋಳ್ಪಡ್ತಾರಿಂದ 1.5 ಲಕ್ಷ ರೂಪಾಯಿ ಬಂದಿದೆ. ಅದರಲ್ಲಿ 1.5 ಗೊತ್ತಿಲ್ಲ, ಅಂತೂ ಬಂದು ನಾವು ಇಲ್ಲಿ ಮನೆ ಕಟ್ಕೊಂಡು ಇದ್ದೀವಿ ಅಷ್ಟೇ. ಈಗ ನಿಮ್ಮನ್ನೇನಾದ್ರೂ SIT ಅವರು ಕರೆದ್ರೆ ನೀವು ಹೋಗೋಕೆ ರೆಡಿ ಇದ್ದೀರಾ? ನಾನು ರೆಡಿ ಇದ್ದೀನಿ ಸರ್, ಬರ್ತೀನಿ, ತೊಂದರೆ ಇಲ್ಲ. ಎಲ್ಲವನ್ನ ಸತ್ಯವಾಗಿ ಹೇಳ್ತೀನಿ. ನನಗೆ ಗೊತ್ತಿದ್ದದನ್ನು ಹೇಳ್ತೀನಿ. ಅಲ್ಲ, ಈಗ ಸುಜಾತ ಭಟ್ ಅವರು ಈ ರೀತಿ ಮಾಡೋದಕ್ಕೆ ಏನಾದರೂ ಕಾರಣ ಉಂಟಾ ಸರ್? ಅದು ನಮ್ಗೆ ಗೊತ್ತಿಲ್ಲ ಸರ್. ಅವಳು ಹಾಗೆ ಯಾಕೆ ಮಾಡ್ತಿದ್ದಾಳೆ ಅಂತೇಳಿಯೂ ಗೊತ್ತಿಲ್ಲ. ಯಾಕೆ ಈ ಥರ ಪಬ್ಲಿಕ್ ಮಾಡಿ ನಮ್ಮ ಮಾನ ಮರ್ಯಾದೆ ಎಲ್ಲ ತೆಗೆದ್ಲು ಅಂತೇಳಿ ಗೊತ್ತಿಲ್ಲ. ಹಾಗೆ ಅವಳಿಗೆ ಒಳ್ಳೆ ಜೀವನ ಮಾಡ್ಕೊಂಡು ಎಲ್ಲೋ ಇರ್ಬೋದಿತ್ತು. ನಾವೆಲ್ಲ ಬಿಟ್ಟಿದ್ದೀವಿ. ಯಾರೇ ನಾವು ಅವರಿಗೆ ಒಂದು ಟಾರ್ಚರ್ ಆಗಲಿ, ಹೀಗೆ ಮಾಡಿದ್ವಿ ಹಾಗೆ ಮಾಡಿದ್ವಿ ಅಂತೇಳಿ ಫೋನ್ ಮಾಡೋದಾಗಲಿ, ನಮ್ಮ ಹತ್ರ ಫೋನ್ ನಂಬರು ಇಲ್ಲ, ಇದು ಇಲ್ಲ. ನಾವು ಇಷ್ಟು ಸರ್ತಿ ಬಂದಾಗಲೂ ಅವಳ ಹತ್ರ ಒಂದೇ ಒಂದು ಫೋನ್ ನಂಬರ್ ನಾವು ತಗೊಳ್ಳಿಲ್ಲ ಎಲ್ಲಿದ್ದು. ಅವಳು ಹೇಳಿದ್ದು ಗೊತ್ತು, ನಾವು ನೋಡಿದ್ದು ಗೊತ್ತು ಅಷ್ಟೇ. ನಾವೇನು ಅವಳನ್ನು ನೋಡಲಿಕ್ಕೆ ಹೋಗಲಿಲ್ಲ ಸರ್. ಅಂದರೆ SIT ತನಿಖೆಗೆ ಕರೆದ್ರೆ ನೀವು ಹೋಗೋಕೆ ರೆಡಿ ಇದ್ದೀವಿ. ಇಲ್ಲಿ ತನಕ ಸುಜಾತ ಭಟ್ ಅವರು ಇರಲಿಲ್ಲ. 9ನೇ ಕ್ಲಾಸ್ ನಂತರದಿಂದ ಅವರು ಊರು ಬಿಟ್ಟು ಹೋಗಿದ್ರು. ಆದರೆ ಈಗ ಈ ರೀತಿ ಯಾಕೆ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. SIT ಅವರು ನಮ್ಮನ್ನ ಕರೆದ್ರೆ ನಾವು ಹೋಗೋದಕ್ಕೆ ಸಿದ್ಧ ಅನ್ನುವಂಥ ಮಾತನ್ನು ಸಹೋದರ ಹೇಳ್ತಿರುವಂಥದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.